ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇದು ನೋಡ್ರಿ ಸಂಡೇ ಲಾಗಿದ್ದು ಸ್ಪೆಷಲ್ ಏನಪ್ಪ ಅಂತಂದರೆ ನಾನು ನಮ್ಮ ಮನೆಯವರು ಸೇರಿ ನಮ್ಮ ದಾವಣಗೆರೆಯಲ್ಲಿರೋ ರಿಂಗ್ ರೋಡ್ ಹತ್ರ ಗಡಿಯಾರ ಕಂಬದ ಹತ್ರ ಇರೋವಂಥ ಸ್ಪೆಷಲ್ ನಮ್ಮ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡು ಸ್ಟಾಲಿಗೆ ವಿಸಿಟ್ ಮಾಡಿದ್ವಿ. ಅಂದರೆ ನಾವು ಯಾವಾಗಲೂ ಬಂದ್ರೂ ಇಲ್ಲೇ ಬೆಣ್ಣೆ ಪಡ್ಡನ್ನ ತಿನ್ನೋದು ಭಾಳ ಸೂಪರಾಗಿರ್ತೈತಿ. ನಮ್ಮ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡನ್ನ ಯಾವ ಥರ ಮಾಡ್ತದ ಅಂತ ನೋಡ್ರಿ. ನಾವು ಮನೆಯಲ್ಲಿ ಇದನ್ನು ಎಷ್ಟು ಥರ ಪ್ರಯತ್ನ ಮಾಡಿ ನಾವು ಮಾಡ್ಕೊಂಡು ತಿಂದ್ರೂ ಈ ಟೇಸ್ಟ್ ಬರೋಂಗಿಲ್ಲ. ಇಲ್ಲಿ ಇವರು ಮಾತ್ರ ಭಾಳ ಸೂಪರಾಗಿ ಮಾಡ್ತಾರೆ. ಬೆಣ್ಣೆನ ದೇಸಿ ಬೆಣ್ಣೆಯಿಂದ ಮಾಡ್ತಾರೆ, ಇವರು ಹಳ್ಳಿಯಿಂದ ತರಿಸ್ತಾರೆ. ನಮ್ಮ ದಾವಣಗೆರೆ ಫೇಮಸ್ ಬೆಣ್ಣೆ ದೋಸೆ ಯಾವ ಥರ ಸ್ಪೆಷಲ್ಲು ಅದೇ ಥರ ಬೆಣ್ಣೆ ಪಡ್ಡಿಗೂ ನಮ್ಮ ದಾವಣಗೆರೆ ಫೇಮಸ್ಸು. ಯಾಕಂತಂದ್ರೆ ಅಷ್ಟು ಟೇಸ್ಟಾಗಿ ಇರ್ತೈತಿ. ನೋಡ್ತಾ ಇದ್ರನ ಬಾಯಲ್ಲಿ ನೀರು ಬರ್ತೈತಿ ಫ್ರೆಂಡ್ಸ್. ಅಷ್ಟು ನೋಡೋಕ್ಕೆ ಇಷ್ಟು ಇದು ಅನಿಸ್ತೈತಿ. ತಿಂದರೆ ಇನ್ನೆಷ್ಟು ಟೇಸ್ಟ್ ಇರೋಲ್ಲ, ಭಾಳ ಸೂಪರಾಗಿರ್ತೈತಿ. ಮತ್ತು ಅದ್ರ ಜೊತೆಗೆ ಕೆಂಪು ಚಟ್ನಿನೂ ಹಾಕ್ಕೊಡ್ತಾರೆ, ಇನ್ನೂ ಟೇಸ್ಟ್ ಹೆಚ್ಚಿಗೆ ಅನ್ನಿಸ್ತೈತಿ. ಅದರಲ್ಲೂ ಈ ಈವ್ನಿಂಗು ಆಮೇಲೆ ವಿಂಟರ್ ಟೈಮ್ ಬೇರೆ ಬಿಸಿ ಬಿಸಿ ಕ್ರಿಸ್ಪಿ ಬೆಣ್ಣೆ ಪಡ್ಡನ್ನ ಸವಿಯೋದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ಫ್ರೆಂಡ್ಸ್. ಅಷ್ಟೇ ತೃಪ್ತಿ ಅನ್ನಿಸ್ತು. ಭಾಳ ಚೆನ್ನಾಗಿ ಮಾಡಿದ್ರು. ನೀವೇನಾದರೂ ನಮ್ಮ ದಾವಣಗೆರೆಗೆ ವಿಸಿಟ್ ಮಾಡಿದರೆ ನಮ್ಮ ರಿಂಗ್ ರೋಡ್ ಗಡಿಯಾರ ಕಂಬದ ಹತ್ರ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ನಮ್ಮ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡನ್ನ ನೀವು ಟೇಸ್ಟ್ ಮಾಡಿರಿ ಅಂತ ಹೇಳ್ತಾ, ನಾನು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹ್ಯಾಪಿ ಸಂಡೇ.